ವಿಘ್ನೇಶ್ವರ ವಿಜಯ್ ಮೂವೀಸ್ ಆ ಬ್ಯಾನರ್ನಿಂದ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಳೆದ 2-3 ವರ್ಷಗಳಿಂದ ನಾವು ದಾಸ ಸಾಹಿತ್ಯದ ಚಲನಚಿತ್ರಗಳನ್ನ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ತಮ್ಮ ಪ್ರೋತ್ಸಾಹ ಬೇಕಾದಷ್ಟು ಕೊಟ್ಟಿದ್ದೀರಿ. ಈಗ SPJ ಮೂವೀಸ್ ಬ್ಯಾನರ್ನಲ್ಲಿ ದಾಸವರಣ್ಯ ಶ್ರೀ ವಿಜಯದಾಸರು ಅನ್ನೋ ಚಲನಚಿತ್ರ ಮುಂದಿನ ತಿಂಗಳು ಏಪ್ರಿಲ್ 12ನೇ ತಾರೀಕು ಬಿಡುಗಡೆಗೆ ಸನ್ನದ್ಧವಾಗಿದೆ. ಅದಕ್ಕೆ ಅದರ ಬಗ್ಗೆ ಕುರಿತಾದ ಕೆಲವು ಮಾಹಿತಿಗಳನ್ನ ತಮಗೆ ತಿಳಿಸೋದಕ್ಕೋಸ್ಕರ ನಟ ನಿರ್ಮಾಪಕ ತ್ರಿವಿಕ್ರಮ್ ಜೋಶಿಯವರ ಮೂಲಕ ಈ ಚಿತ್ರದ ಕುರಿತಾಗಿ ಒಂದು ಪ್ರೆಸ್ ಮೀಟ್ಗಳನ್ನ ಅಂತ ಮಾತಾಡ್ಕೊಂಡ್ವಿ. ಅದಕ್ಕೆ ನಮ್ಮ ವೆಂಕಟೇಶ್ ಅವರ ಸಹಕಾರ ಸಿಕ್ತು, ಹಾಗೂ ತಮ್ಮೆಲ್ಲರ ಸಹಕಾರ ಈ ಚಿತ್ರದ ಈ ಹಾಡುಗಳ ಮೂಲಕ ನೋಡಿದ ಮೇಲೆ ಇನ್ನು ಹೇಗೆ ನಮಗೆ ಒಂದು ಪ್ರೋತ್ಸಾಹ ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಾಸ ಸಾಹಿತ್ಯ ಅಂದಮೇಲೆ ತಮಗೆ ನೆನಪಿರ್ಬೋದು, ಕಳೆದ 60 ವರ್ಷಗಳ ಕೆಳಗೆ ಪುರಂದರದಾಸರು ಮತ್ತು ಕನಕದಾಸರಾದ ಮೇಲೆ ಯಾರು ಅಂತ ಒಂದು ಪ್ರಯತ್ನ ಮಾಡಿದ್ದಿಲ್ಲ. ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಜಗನ್ನಾಥದಾಸರು ಸಿನಿಮಾ ಶುರುವಾಯಿತು. ಅದಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ತು. ಅದಾದಮೇಲೆ ಪ್ರಸನ್ನ ವೆಂಕಟದಾಸರು ಅಂತ ಮಾಡಿದ್ವಿ, ಅದಕ್ಕೂ ಒಂದು ಅಭೂತಪೂರ್ವ ಯಶಸ್ಸು ಸಿಕ್ತು. ಈಗ ಮುಂದಿನದು ವಿಜಯದಾಸರ ಸಿನಿಮಾ. ಇದನ್ನು ನಮಗೆ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಏನಂದರೆ, ಪ್ರೇಕ್ಷಕರು ನೋಡೋರು ಇದ್ದಾರೆ ಅನ್ನೋ ಒಂದು ಧೈರ್ಯ ನಮಗೆ ಬಲವಾದ ಒಂದು ನಂಬಿಕೆ ಸಿಕ್ಕ ಮೇಲೆ ಇಂಥ ಒಂದು ಕಾರ್ಯಕ್ಕೆ ನಾವು ಮಾಡಿದ್ವಿ. ಇದು ಇಂಥ ಸಿನಿಮಾಗಳು ಲಾಭದಾಯಕ ಅಂತ ನಾವು ಇನ್ನೂವರೆಗೂ ನಾವೆಲ್ಲೂ ಅಂದ್ಕೊಂಡಿಲ್ಲ. ಇದು ಹೇಗಂದರೆ, ಈ ಕೆಲವು ತುಂಬ ದೊಡ್ಡ ನಿರ್ಮಾಪಕರೆಲ್ಲ ಇರ್ತಾರೆ. ಏನಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿದ ಮೇಲೆ ಆ ಸಿನಿಮಾ ಲಾಭನೋ ನಷ್ಟನೋ ಗೊತ್ತಿಲ್ಲ, ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅದು ಒಂದು ಟರ್ನ್ ಓವರ್ ಅನ್ನೋ ಥರ ಇರುತ್ತಲ್ಲ, ಹಾಗೆಯೇ ಈ ಸಿನಿಮಾದ ಒಂದು ಕಥೆನೂ ನಡೆದಿದೆ. ಆದರೆ ಇದಕ್ಕೆ ನಮಗೊಂದು ಆತ್ಮತೃಪ್ತಿ ಅಂತ ಒಂದು ಸಿಕ್ಕಿದೆ. ಹೇಗೆಂದರೆ, ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಸಿನಿಮಾ ಕೊಡ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ ನಮಗೆ ಬಲವಾಗಿ ಬೇರಿದೆ. ಹಾಗಾಗಿ ನಮಗೆ ಒಂದೇ ಒಂದು ವರ್ಗ ಮಾತ್ರ ಈ ಸಿನಿಮಾ ನೋಡ್ತಾ ಇದೆ. ಆದರೆ ನಿಮ್ಮಗಳ ಮೂಲಕ ಇಂಥ ಸಿನಿಮಾಗಳು ಎಲ್ಲ ವರ್ಗಗಳು ನೋಡಲಿ ಅನ್ನೋ ಒಂದು ಅಭಿಲಾಷೆ ನಮಗಿದೆ. ಅಂದರೆ ನಾವು ಇಂಥ ಒಂದು ಸಿನಿಮಾ ಮಾಡಿದ್ಮೇಲೆ ಇದು ಒಂದು ಉತ್ತಮವಾದ ಸಿನಿಮಾ ಅಂತ ತಾವು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಿ, ಎಲ್ಲರೂ ಇಂಥ ಸಿನಿಮಾ ನೋಡ್ರಿ, ಅಭಿರುಚಿ ಇರೋಂಥ ಸಿನಿಮಾ, ಒಂದು ಚರಿತ್ರೆ ಉಳ್ಳಂಥ ಸಿನಿಮಾ, ದಾಸರ ಸಿನಿಮಾ. ಕೆಲವು ಸಾಹಿತಿಗಳು ದಾಸರ ಹಾಡುಗಳ ಪುಸ್ತಕಗಳನ್ನ ಇಟ್ಕೊಂಡು ಮತ್ತು ವಚನಗಳನ್ನ ಪುಸ್ತಕಗಳನ್ನ ಇಟ್ಕೊಂಡೇ ಇವತ್ತಿನ ಹಾಡುಗಳನ್ನ ಅದರಲ್ಲಿ 1-2 ಸಾಲುಗಳನ್ನ ತೊಗೊಂಡು ಬರೆಯುವಂಥ ದಿನಗಳಿವು ಆ್ಯಕ್ಚುಲಿ ಹೇಳಬೇಕಂದ್ರೆ. ಹಾಗೆ ನಾವು ಒರಿಜಿನಲ್ ದಾಸರ ಸಿನಿಮಾಗಳನ್ನೇ ಮಾಡಿದಾಗ ಅದರಲ್ಲಿ ಒಂದು ಒಳ್ಳೊಳ್ಳೆ ಮೆಸೇಜ್ ಇದೆ, ಸಾಹಿತ್ಯ ಇದೆ, ಆಮೇಲೆ ಭಕ್ತಿ ಪಂಥದ ಒಂದು ಸಾರವನ್ನೇ ಸಾರಂಥ ಒಂದು ಕಥೆ ಇದೆ. ಹಾಗಾಗಿ ಎಲ್ಲೂ ಅಶ್ಲೀಲ ಸಂಭಾಷಣೆ ಇರೋದಿಲ್ಲ. ಇಂಥವನ್ನ ನಾವು ಹೆಚ್ಚೆಚ್ಚು ಕೊಡೋದ್ರಿಂದ ಖಂಡಿತವಾಗಿ ಸಮಾಜ ತಗೊಳುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಬಲವಾಗಿ ಇರೋದ್ರಿಂದ ನಾವು ಸ್ವಲ್ಪ ಈ ಕಮರ್ಷಿಯಲ್ ಸಿನಿಮಾನ ಬದಿಗಿಟ್ಟು ಇಂಥ ಸಿನಿಮಾಗಳನ್ನ ಮಾಡೋಣ ಅಂಥೇಳಿ ಒಬ್ಬೊಬ್ಬರೇ ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವ್ರನ್ನೂ ಈ ಒಂದು ವೇದಿಕೆ ಮೇಲೆ ಭಾಳಷ್ಟು ಜನರ ಹೆಸರು ಹೇಳೋಕ್ಕಾಗೋದಿಲ್ಲ, ಆದರೆ ಅವ್ರಿಗೆಲ್ಲ ನಾನು ಈ ವೇದಿಕೆ ಮೂಲಕ ಕೃತಜ್ಞತೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಆಮೇಲೆ ತಾವು ಜಗನ್ನಾಥದಾಸರ ಸಿನಿಮಾ, ಪ್ರಸನ್ನ ವೆಂಕಟದಾಸರ ಸಿನಿಮಾ ಬಂದಾದಮೇಲೆ ನಮ್ಮಗಳ ಬಗ್ಗೆ ಒಂದು ಅದ್ಭುತವಾದ ಲೇಖನಗಳನ್ನ ಬರೆದಿದ್ದನ್ನು ನಾವು ನೋಡಿದ್ವಿ. ನಮಗೆ ಅದು ಕೋಟಿ ರೂಪಾಯಿ ತಂದಷ್ಟೇ ಲಾಭ ಆಗಿದೆ. ಯಾಕಂದರೆ ಇಂಥ ಸಮಯದಲ್ಲಿ ಇಂಥ ಸಿನಿಮಾಗಳು ಯಾರು ನೋಡ್ತಾರೆ ಅಂತ ಮೂಗು ತೋರಿಸಿ ತಾವು ಯಾವತ್ತೂ ನಮ್ಮ ಬಗ್ಗೆ ಇದನ್ನು ಮಾಡಿಲ್ಲ. ನಮಗೆ ಬೆನ್ನು ತಟ್ಟಿದ್ದೀರಿ ಅನ್ನೋದಕ್ಕೆ ನಾನು ಅದನ್ನು ಈ ಒಂದು ಪ್ರೆಸ್ ಮೀಟಲ್ಲಿ ತಮಗೆ ಇನ್ನೊಂದು ಸಲ ಆಭಾರಿಯಾಗಿ ನಾನು ಕೃತಜ್ಞತೆಗಳನ್ನ ತರಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಇನ್ನೂ 3 ಜನ ಮಾತಾಡೋರಿದ್ದಾರೆ. ನಟ ಮತ್ತು ನಿರ್ಮಾಪಕ ಮತ್ತು ಹೀರೋಯಿನ್ನು ಶ್ರೀಲತಾ, ಹಾಗೂ ಪುರಂದರದಾಸರ ಪಾತ್ರಧಾರಿ ವಿಜಯಾನಂದ ನಾಯಕ್ ಅಂತ. ಅವರು ಕೂಡ ಮುಂದಿನ ಮಹಿಪತಿ ದಾಸರ ಚಿತ್ರದಲ್ಲಿ ನಾಯಕ ನಟನಾಗಿ ವಿಜೃಂಭಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ಇಂಥ ಸಿನಿಮಾಕ್ಕೆ ಪ್ರೋತ್ಸಾಹ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಂಡು ನಾನು ಈಗ ತ್ರಿವಿಕ್ರಮ್ ಜೋಶಿ ಅವರಿಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಪುರಂದರದಾಸರ, ಕನಕದಾಸರ 15ನೇ ಶತಮಾನದ ನಂತರ 200 ಶತಮಾನದವರೆಗೆ, ಅಂದರೆ 17ನೇ ಶತಮಾನದವರೆಗೆ ಈ ಕನ್ನಡ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಬಂದಂಥವರು, ಅಂದರೆ ಆ ನಂತರ ಬಂದಂಥವ್ರು ಅಂದರೆ ಈ ಕಡೆ ವಿಜಯದಾಸರು, ಬಾಗಲಕೋಟೆ ಕಡೆ ಪ್ರಸನ್ನ ವೆಂಕಟದಾಸರು, ಮಹಿಪತಿ ದಾಸರು, ಹೀಗೆ ದಾಸ ಪರಂಪರೆ 200 ವರ್ಷಗಳ ತರುವಾಯ ಮತ್ತು ಮುಂದುವರೆದಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು. ಕನ್ನಡಕ್ಕೆ 2 ಕಣ್ಣುಗಳು ಅಂತಂದರೆ, ಒಂದು ವಚನ ಸಾಹಿತ್ಯ, ಎರಡನೇದು ದಾಸ ಸಾಹಿತ್ಯ.
ಈ ದಾಸ ಸಾಹಿತ್ಯದ ಪ್ರಚಾರ ಪ್ರಸಾರ ವಿಶೇಷವಾಗಿ ಪುಸ್ತಕ ಮಾಧ್ಯಮದಲ್ಲಿ ಹಾಡುಗಳನ್ನು ಸಂಗ್ರಹ ಮಾಡೋ ಮುಖಾಂತರ ಅವುಗಳಿಗೆ ವಿಮರ್ಶೆ ಮಾಡೋ ಮುಖಾಂತರ ಬರೆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ನಮ್ಮ ಗಮನಕ್ಕಿರೋದು ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ, ಮುಂಬರುವ ಪೀಳಿಗೆಯಲ್ಲಿ ನಮ್ಮ ಯುವ ಪೀಳಿಗೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೆ ಮಾಧ್ಯಮ ಅಂದರೆ ಓದಬೇಕು ಅಂದ್ರೆ ಸಹಿತ ಇವತ್ತು ಐಪ್ಯಾಡು, ಟ್ಯಾಬು, ಕಂಪ್ಯೂಟರ್ಗಳ ಮುಖಾಂತರ ಅವ್ರು ಓದುವಂಥ ವ್ಯವಸ್ಥೆಗಳು ಕೋವಿಡ್ ನಂತರ ಬಂದಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಆ ಒಂದು ಮಾಧ್ಯಮದಲ್ಲಿ ಈ ಚಲನಚಿತ್ರಗಳು ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕನಕದಾಸ ಮಾಡಿದಾಗ, ಪುರಂದರದಾಸರ ನವಕೋಟಿ ನಾರಾಯಣ ಅಶ್ವಥ್ ಅವರು ಮಾಡಿದಾಗ ಬಂದ ನಂತರ ಇಂಥ ದಾಸ ಸಾಹಿತ್ಯದ ಚಲನಚಿತ್ರಗಳು ಪ್ರಚಾರದನ್ನು ನಮ್ಮ ಆಗಿನ ಪ್ರೊಡ್ಯೂಸರ್ಗಳು ಮಾಡಿಲ್ಲ ಅನ್ನೋದು ಬೇರೆ ಬೇರೆ ಕಾರಣಗಳು. ಯಾಕೆಂದರೆ ಪ್ರತಿಯೊಬ್ಬರು ದುಡ್ಡು ಹಾಕಿದರೆ ದುಡ್ಡು ವಾಪಸ್ ಬರೋದನ್ನು ಅಪೇಕ್ಷೆ ಮಾಡ್ತಾರೆ. ಯಾರೋ ಇದನ್ನು ಸೇವೆ ಅಂತ ಮಾಡೋದಾಗಲಿ ಅಥವಾ ಇದನ್ನು ನುಕ್ಸಾನಾದರೂ ಚಿಂತಿಲ್ಲ ಮಾಡ್ತೀನಿ ಅನ್ನೋದು ಭಾಳ ಕಷ್ಟ, ವಿರಳ. ಆದರೆ ಯಾವಾಗ ಹವಾಲ್ದಾರ್ ಅವರು ಜಗನ್ನಾಥ ದಾಸರು ಪ್ರಾರಂಭ ಮಾಡಿದರು, ಆಗ ಆಕಸ್ಮಿಕವಾಗಿ ನನಗೆ ಅಪ್ರೋಚ್ ಮಾಡಿ ನೀವು ಅದರಲ್ಲಿ ಭಾಗವಹಿಸಬೇಕು ಹಾಗೆ ಅಂತ ಹೇಳಿದರು. ಅದರಲ್ಲಿ ಪ್ರೊಡ್ಯೂಸರು ಆದ್ವಿ. ಅದಾದಮೇಲೆ ಅಲ್ಲಿ ವಿಜಯದಾಸರ ಪಾತ್ರವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟರು. ಅದು ತಮಗೆಲ್ಲ ಗೊತ್ತಿದೆ ಈಗಾಗಲೇ. ಅದು ದೇಶದಾದ್ಯಂತೆಲ್ಲ ವಿದೇಶದಲ್ಲೂ ಸಾಕಷ್ಟು ಪ್ರಚಾರವನ್ನು ಕಂಡಿದೆ ಮತ್ತು ಬಹಳ ಜನ ಮನ್ನಣೆಯನ್ನು ಕಂಡಿದೆ. ಅದಾದಮೇಲೆ ಬಂದದ್ದು ಪ್ರಸನ್ನ ವೆಂಕಟದಾಸರು ಕಳೆದ ವರ್ಷ. ಅದು ಸಹ ಸಾಕಷ್ಟು ಪ್ರಚಾರವನ್ನು ಜನಮಣ್ಣೆಯನ್ನು ತಗೊಂಡಂಥ ಚಲನಚಿತ್ರ. ಅದರಲ್ಲೂ ವಿಜಯದಾಸರ ಪಾತ್ರ ಬರುತ್ತೆ. ಆ ಪಾತ್ರವನ್ನು ನಾನು ನಿರ್ವಹಿಸುತ್ತಿದ್ದೆ. ಅದಾದಮೇಲೆ ತಾವು ಪ್ರಾರಂಭದಲ್ಲಿ ನೋಡಿದ್ರಿ, ಸರಸ್ವತಿಬಾಯಿ ಪ್ರಹ್ಲಾದಾಚಾರ್ಯ ಜೋಶಿ ಅಂತ ನಮ್ಮ ತಂದೆ ತಾಯಿಯವರು. ನಮ್ಮ ತಂದೆಯವರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿಯವರು ತಾವು ಇಡೀ 80 ವರ್ಷ ಅವರು ಈ ಜೀವನ ಇರೋವರೆಗೂ ದಾಸ ಸಾಹಿತ್ಯದಲ್ಲೇ ತಮ್ಮ ಜೀವನವನ್ನು ಕಳೆದವರು. ವೃತ್ತಿಯಿಂದ ಶಿಕ್ಷಕರಾಗಿ ಕನ್ನಡ ಶಾಲೆ ಶಿಕ್ಷಕರಿದ್ದವರು. ಆದರೆ ಪ್ರವೃತ್ತಿಯಿಂದ ದಾಸ ಸಾಹಿತ್ಯದ ಸಾವಿರಾರು ಹಾಡುಗಳನ್ನ ಹಾಡೋ ಜೊತೆಗೆ ಸಂಗ್ರಹ, ವಿಶ್ಲೇಷಣೆ, ವಿಮರ್ಶೆ, ಈ ರೀತಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಸುಮಾರು 17 ಪುಸ್ತಕಗಳನ್ನು ನಮ್ಮ ಸರಸ್ವತಿ ಕಲಾ ಶಿಕ್ಷಣ ಟ್ರಸ್ಟ್ ಮುಖಾಂತರ ತೆಗೆದಿದ್ವಿ. ರಾಜಕೀಯವಾಗಿ ಮಾಧ್ಯಮ ನನಗೆ ಪರಿಚಯ ಅಂದರೆ ನಾನೊಬ್ಬ ರಾಜಕಾರಣಿ ಪರಿಚಯ, TV ಡಿಬೇಟಲ್ಲಿ ಭಾಗವಹಿಸ್ತವರು. ಈ ಕ್ಷೇತ್ರ ನನಗೆ ತೀರಾ ಹೊಸದು. ಈ ಕ್ಷೇತ್ರದ ಏನೂ ಅನುಭವ ಇಲ್ಲದವನು. ಅಂಥವ್ರನ್ನೇ ಹುಡುಕಿ ಸಿನಿಮಾ ಮಾಡ್ತಾ ಇದ್ರು ನಮ್ಮ ಹವಾಲ್ದಾರ್ ಅವರು. ತಾವೆಲ್ಲ ನೋಡಿರ್ಬೋದು. ಇವ್ರ್ಯಾರು ಯಾವುದೇ ಆರ್ಟಿಸ್ಟು ಪ್ರಖ್ಯಾತ ಆರ್ಟಿಸ್ಟು ಅಥವಾ ಖ್ಯಾತ ಕಲಾವಿದರು ಅಂತಲ್ಲ. ಎಲ್ಲರಲ್ಲೂ ನೀವು ಆ ಆರ್ಟಿಸ್ಟನ್ನು ಹುಡುಕದೇನೆ ಸಾಮಾನ್ಯ ಜನರು ನೋಡುವಾಗ ಅಲ್ಲಿ ಪಾತ್ರನ ಹುಡುಕ್ರಿ ಅಂತ. ಅಲ್ಲಿ ವಿಜಯದಾಸರನ್ನ ನೋಡಬೇಕು, ಅಲ್ಲಿ ಪ್ರಸನ್ನ ವೆಂಕಟದಾಸರ ನೋಡಬೇಕು, ಪುರಂದರದಾಸರ ನೋಡಬೇಕು, ಅಲ್ಲಿ ವಿಜಯದಾಸರ ಪತ್ನಿ ಅರಳಮ್ಮನ ನೋಡಬೇಕು. ಹಾಗಾಗಿ ಹೊಸ ಹೊಸ ಪಾತ್ರಧಾರಿಗಳನ್ನು ಕರ್ಕೊಂಬಂದು ಅದಕ್ಕೆ ಜೀವ ತುಂಬಿ ಈ ರೀತಿ ಒಂದು ಚಲನಚಿತ್ರವನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ತಂಡ ಮಾಡಿದ್ದಿದೆ. ತಾವೆಲ್ಲ ಗಮನಿಸಿದ್ರಿ. ಅಂದರೆ ಯಾವ್ಯಾವುದೋ ಫೀಲ್ಡಲ್ಲಿ ಕೆಲಸ ಮಾಡೋರು. ನಮ್ಮ ಇವರು IT ಇಂಜಿನಿಯರು, ಶಿ ಈಸ್ ಅಗೇನ್ IT ಕಂಪನಿ ಎಂಪ್ಲಾಯಿ ಇಂಟೆಲ್ ಆಫೀಸಲ್ಲಿ. ಪ್ರಭಂಜನ್ ದೇಶಪಾಂಡೆ ಪ್ರಸನ್ನ ವೆಂಕಟದಾಸರ ಪಾತ್ರ ಇದರಲ್ಲಿ ಮಾಡಿದ್ದಾರೆ. ಹಿಂದೆ ಜಗನ್ನಾಥ ದಾಸರಲ್ಲಿ ಗೋಪಾಲದಾಸರ ಪಾತ್ರ ಮಾಡಿದವರು. ಅವರು IT ಇಂಜಿನಿಯರು. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಜೊತೆಗೆ ನನ್ನ ಕ್ಷೇತ್ರನೇ ಬೇರೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವ್ರನ್ನ ವ್ಯಕ್ತಿಗಳು ನಡೆದು ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಇಂಥ ಒಂದು ಚಲನಚಿತ್ರ ಮುಖಾಂತರ ಏನು ನಮ್ಮ ಹವಾಲ್ದಾರ್ ಅವರ ಒಂದು ಮುಂದಾಳತನದಲ್ಲಿ ಮಾಡ್ತಾ ಇದ್ದೇವೆ. ಇದು ಮುಂದಿನ ಸಮಾಜಕ್ಕೆ, ವಿಶೇಷವಾಗಿ ಯುವ ಪೀಳಿಗೆಗೆ ನಾವು ಯಾವುದನ್ನೂ ಕೊಟ್ಟರೆ ನೋಡ್ತಾರೆ. ಇವತ್ತಿನ ಚಲನಚಿತ್ರಗಳ ಬಗ್ಗೆ ನಾನು ಭಾಳ ಹೇಳಿಕ್ಕೆ ಬಯಸಲ್ಲ. ತಾವೆಲ್ಲ ನೋಡಿದ್ದೀವಿ. ಒಂದು ಫೈಟು, ಒಂದು ಕ್ಲೈಮ್ಯಾಕ್ಸ್ ಸೀನು, ಒಂದು 2-3 ಇದರದ್ದು ಹಾಡುಗಳು. ಅಂದರೆ ಈ ಎಲ್ಲ ಇಲ್ಲಾಂದರೆ ಮಸಾಲ ಇಲ್ಲಾಂದರೆ ಸಿನಿಮಾನೇ ಆಗಲ್ಲ ಅನ್ನೋ ಮಟ್ಟಿಗೆ ನಮ್ಮ ಚಲನಚಿತ್ರ ರಂಗನೂ ಕೊಡ್ತಾ ಇದ್ದೀವಿ. ಜನನೂ ಅದೇ ರೀತಿ ಆಗೋಗಿದ್ದಾರೆ. ಜನಕ್ಕೆ ನಾವು ಯಾವುದನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ ಅದನ್ನೇ ನೋಡ್ತಾರೆ. ನಾವು ಒಳ್ಳೆಯದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಂದಲ್ಲ ನಾಳೆ ಒಳ್ಳೆಯದನ್ನು ಬಯಸಿ ನೋಡುವಂಥ ದಿನಗಳು ಬಂದೇ ಬರ್ತವೆ. ಇದು ಜಗನ್ನಾಥ ದಾಸರು ಚಲನಚಿತ್ರವೇ ಸಾಕ್ಷಿ. ಅರಳಮ್ಮ ಅನ್ನೋ ಪಾತ್ರನ ಮಾಡ್ತಾ ಇದ್ದೇನೆ. ನನ್ನ ಕಿರು ಪರಿಚಯ ಅಂದರೆ ನಾನು IT ಎಂಪ್ಲಾಯಿ, ಕಾರ್ಪೊರೇಟ್ ಎಂಪ್ಲಾಯಿ. ಸೊ ಮೂವಿ ಬ್ಯಾಕ್ಗ್ರೌಂಡ್ ಯಾವುದು ನನ್ನ ಹತ್ರ ಇರಲಿಲ್ಲ. ಸೊ ಹವಾಲ್ದಾರ್ ಸರ್ ಅವರು, ತ್ರಿವಿಕ್ರಮ್ ಜೋಶಿ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಜೀವ ತುಂಬಿದ್ದಾರೆ ಪಾತ್ರಕ್ಕೆ. ಆದಷ್ಟು ಪ್ರಯತ್ನ ಮಾಡಿದ್ದೇನೆ.
ಹವಾಲ್ದಾರ್ ಸರ್ ಅವರಂತೂ ಅವ್ರದ್ದು ಯಾವತ್ತೂ ಕಣ್ಣು ಮೋಸ ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದೇ ಥರ ಈ ಪಾತ್ರಕ್ಕೆ ಒಂದು ಒಳ್ಳೆ ಜೀವ ತುಂಬಿ ಒಂದು ಒಳ್ಳೆ ಪ್ರಯತ್ನ ಮಾಡಿ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಮಾಡೋದು ಒಂದು ಕಡೆ ಆದರೆ ಇಂಥ ಒಂದು ಒಳ್ಳೆ ಧಾರ್ಮಿಕ ಪಾತ್ರ ಸಿಗೋದೇ ಒಂದು ಪುಣ್ಯ, ಒಂದು ಸೇವೆ ಅಂತ ಅನ್ಕೋಬೇಕು. ಇನ್ನೂ ಈಗಾಗಲೇ ಹವಾಲ್ದಾರ್ ಸರ್ ಆಯ್ತು, ಜೋಶಿ ಸರ್ ಆಯ್ತು, ಮತ್ತು ಎಲ್ಲರೂ ಮಾತಾಡಿದ ಹಾಗೆ ಪಿಕ್ಚರ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು, ನಾನು ಜಗನ್ನಾಥ್ ದಾಸ್ ಪಾರ್ಟ್ 1 ಹೋದಾಗ, ಫಸ್ಟ್ ಮೂವಿ ನೋಡಿದ್ದವ್ರದ್ದು, ಥಿಯೇಟ್ರಲ್ಲಿ ಎಲ್ಲ ಫೈಟಿಂಗ್ ಸೀನ್ ನೋಡ್ತೀವಿ, ಕ್ಲಾಪ್ಸ್ ಮಾಡ್ತೀವಿ, ಕಮರ್ಷಿಯಲ್ ಮೂವಿಲೆಲ್ಲ ವಿಸಿಲ್ ಹಾಕ್ತಾರೆ, ಅದೆಲ್ಲ ಒಂದು ಕಡೆಗಾದರೆ ಇಂಥ ಧಾರ್ಮಿಕ ಪಿಕ್ಚರಲ್ಲಿ ಒಂದು ಒಳ್ಳೆ ದೇವರ ನಾಮ ಬಂದಾಗ ಜನ ಖುಷಿ ಪಟ್ಟು ಚಪ್ಪಾಳೆ ಹೊಡಿಬೇಕಾದ್ರೆ ಆಗೋ ರೋಮಾಂಚನ, ಆ ಖುಷಿನೇ ಬೇರೆ. ಅದು ನೋಡಿಬಿಟ್ಟೆ ಈ ಪಾತ್ರ ಒಂದ್ಸರಿ ನಾನು ಮಾಡಬೇಕು ಅನ್ನೋ ಒಂದು ತುಂಬ ಆಸೆ ಇತ್ತು. ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಈ ವೇದಿಕೆ ಉಪಯೋಗಿಸುತ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ. ಅವ್ರ ಸಪೋರ್ಟಿಂದ, ಎಲ್ಲ ತಂಡದ ಸಪೋರ್ಟಿಂದ ಮಾಡೋದಕ್ಕಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿಜಯಾನಂದ್ ನಾಯಕ್. ಇಂಟೆಲ್ಲಿ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನನ್ನದು ಪುರಂದರದಾಸರ ಪಾತ್ರ. ಹಿನ್ನೆಲೆ ಗಾಯಕರು. ಈ ಚಿತ್ರ ಹಲವಾರು ಪ್ರಥಮಗಳನ್ನು ನಿಮಗೆ ಕೊಟ್ಟಿದೆ. ಹಲವಾರು ಪ್ರಥಮಗಳು ಅಂದರೆ ಹೊಸ ಆ್ಯಕ್ಟರ್ ಸುಶೀಲತಾ ಅವರ ಮನೋಜ್ಞಾಭ್ಯ, ತ್ರಿವಿಕ್ರಮ್ ಜೋಶಿ ಅವ್ರು ನೋಡಿದ್ರೆ ವಿಜಯದಾಸರನ್ನೇ ನೋಡ್ದಂಗೆ ಆಗ್ಬಿಡ್ತದೆ. ಹಾಗೆ ಹಲವಾರು ಪ್ರಥಮಗಳು. ಮ್ಯೂಸಿಕ್ ಡೈರೆಕ್ಷನ್ ಇರಬಹುದು, ಅಫ್ಕೋರ್ಸ್ ಹಾಡಿದವರು ಬಿ ಪ್ರಸನ್ನ ಸರ್ ಆಗಲಿ, ಅಥವಾ ನನಗೂ ಕೂಡ ಫಸ್ಟ್ ಟೈಮ್ ನನಗೆ ಇಲ್ಲೊಂದು ಹಾಡೋ ಅವಕಾಶ ಸಿಕ್ತು. ಈ ವಿಜಯದಾಸರ ಮೂವಿನಲ್ಲಿ ನಾಲ್ಕು ಹಾಡುಗಳನ್ನು ನಾನು ಹಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಉಗ ಬುಗ ಸುಳಾದಿಗಳನ್ನು ಸೇರಿ ಹಾಡುಗಳನ್ನು ಹಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಸೂದನ್ ಸರ್. ಈ ಚಿತ್ರತಂಡ ಇಲ್ಲಿ ಪ್ರಥಮಗಳು ಅಂತಂದರೆ ಎಲ್ಲರನ್ನು ಹೊಸಬ್ರನ್ನ ತಂದುಬಿಟ್ಟು ಆ ಪಾತ್ರದಲ್ಲಿ ಅವರು ತಲ್ಲೀನರಾಗಿ, ತ್ರಿವಿಕ್ರಮ್ ಜೋಶಿ ಅವ್ರು ಹೇಳ್ದಂಗೆ, ನೀವು ಅಲ್ಲಿ ಪುರಂದರದಾಸರನ್ನೇ ನೋಡ್ತೀರಿ, ವಿಜಯದಾಸರನ್ನೇ ನೋಡ್ತೀರಿ, ಅರಳಮ್ಮನ್ನೇ ನೋಡ್ತೀರಿ ಹೊರತು ಅಶ್ವಥ್ ಅವ್ರನ್ನ ಅಥವಾ ಬೇರೆ ಯಾರನ್ನೋ ಪ್ರಸಿದ್ಧ ಕಲಾವಿದರನ್ನು ಹುಡುಕೋ ಪ್ರಯತ್ನ ನೀವು ಮಾಡಲ್ಲ ಅಲ್ಲಿ. ಹಾಗಾಗಿ ಆ ಇಡೀ ಚಿತ್ರ ಎಲ್ಲದರಲ್ಲೂ ಹೊಸತನ, ನಾವೀನ್ಯತೆ ತಗೊಂಡು, ಹಾಡುಗಳು ಶಾಸ್ತ್ರೀಯ ಸಂಗೀತ ಇಟ್ಕೊಂಡು, ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಅದರಲ್ಲಿ ಕೆಲವೊಂದು ಸ್ವಲ್ಪ ಫ್ಯೂಷನ್ ವೆಸ್ಟರ್ನ್ ಮ್ಯೂಸಿಕ್ ಮಿಕ್ಸ್ ಮಾಡಿರುವಂಥ ಕೆಲವೊಂದು ಹಾಡುಗಳನ್ನು ನೋಡ್ತೀರಿ ನೀವು. ಅದು ತೋರಿಸಿಲ್ಲ, ಅದನ್ನು ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇರಲಿ ಅಂತ. ಸೊ ಹಲವಾರು ಹೊಸ ಪ್ರಯೋಗಗಳು ಈ ಸಿನಿಮಾದಲ್ಲಿ ಆಗಿದೆ. ಜಾಗಗಳು ಎಸ್ಪೆಷಲಿ ಅದು ಎಂಥ ಜಾಗ ಹುಡುಕಿದ್ರಿ ನೀವು, ಎಂತೆಂಥ ಶಾರ್ಟ್ಸ್ಗಳು, ಲಾಂಗ್ ಶಾರ್ಟ್ಸ್ ಎಲ್ಲ ತಗೊಂಡಿದ್ದು, ತುಂಬ ಪರಿಣಾಮಕಾರಿ ಅಂತ ಚಿತ್ರೀಕರಣ, ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ಡೈಲಾಗ್ ಸಂಭಾಷಣೆಗಳು. ಸರ್ ಹೇಳ್ದಂಗೆ ಈಗಿನ ಹುಡುಗರು ಸಿನಿಮಾ ನೋಡ್ಬಿಟ್ಟು, ಜಗನ್ನಾಥ್ ದಾಸರ ಸಿನಿಮಾ ನೋಡ್ಬಿಟ್ಟು ವಿಠಲಯ್ಯ ಅಂತ ರಿಂಗ್ ಟೂನ್ ಹಾಕ್ಕೊಂಡಿರುವಂಥ ಎಷ್ಟೋ ಜನಗಳನ್ನು ನೋಡಿದ್ದೀನಿ. ಅದೇ ಥರ ಈ ಸಿನಿಮಾದಿಂದ ಖಂಡಿತವಾಗ್ಲೂ ಇವಾಗ ಪ್ರಸನ್ನ ವೆಂಕಟದಾಸರ ಮೂವಿ ಆದ ತಕ್ಷಣನೇ ಜನರ ಬಾಯಲ್ಲಿ ಬರೀ ಎಂಥ ಶ್ರೀಮಂತನಂತಾನು, ಬರೀ ಅದೇ ಎಲ್ಲರ ಬಾಯಿನಲ್ಲಿ. ಹಾಗೆ ಈ ಸಿನಿಮಾದಿಂದಲೂ ಮತ್ತೆ ಒಂದಿಷ್ಟು ಹೊಸ ಹಾಡುಗಳು ಜನರ ಬಾಯಲ್ಲಿ ನಲಿಯೋದಕ್ಕೆ 100% ಗ್ಯಾರಂಟಿ. ಸೊ ತುಂಬ ಹೊಸ ಪ್ರಯೋಗಗಳು. ಥ್ಯಾಂಕ್ ಯು ಮಧುಸೂದನ್ ಸರ್, ತ್ರಿವಿಕ್ರಮ್ ಸರ್, ಜೋಶಿ ಸರ್ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ. ಅದ್ಭುತ ಅಭಿನಯ, ನಿಮ್ಮೆಲ್ಲರೂ ನೋಡ್ಬಿಟ್ಟು ನಾವು ಕಲ್ತ್ಕೊಂಡಿದ್ವಿ, ನೀವು ಕಲಿಸಿದಿರಿ ನಮಗೆ ಡೈರೆಕ್ಷನ್ನು, ಅದೆಲ್ಲ ತುಂಬ ಖುಷಿ ಆಯಿತು. ಇದು ಪೂರ್ವ ಜನ್ಮದ ಸುಕೃತ ನಮಗೆಲ್ಲ. ಪುರಂದರದಾಸರ ಪಾತ್ರ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ನಮ್ಮ ತಂದೆ ತಾಯಿಯ ಆಶೀರ್ವಾದ, ಪೂರ್ವ ಜನ್ಮದ ಸುಕೃತನೇ ಇರಬೇಕು. ಇಲ್ಲದೆ ಹೋದರೆ ಇಂಥ ಅದ್ಭುತವಾದಂಥ ಪಾತ್ರ, ಜನರು ನಮ್ಮನ್ನು ಪುರಂದರದಾಸರು ಅಂತ ಗುರುತಿಸ್ತಾರೆ, ವಿಜಯದಾಸರು ಅಂತ ನಿಮ್ಮನ್ನು ಗುರುತಿಸ್ತಾರೆ ಅಂತಂದರೆ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ, ಇಟ್ಸ್ ಎ ಗ್ರೇಟ್ ಆನರ್, ಒಂದು ಪುಣ್ಯನೇ. ಸೊ ನೀವೆಲ್ಲ ದಯವಿಟ್ಟು ಚಿತ್ರವನ್ನು ನೋಡಿ ಇದನ್ನು ಪ್ರಮೋಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಈ ಚಿತ್ರಕ್ಕೆ ಮೊದಲಿನಿಂದಲೂ ನಮಗೆ ಹಂಚಿಕೆ ಮಾಡ್ತಾ ಇದ್ದ ರಾಜು ಅವರು ಮತ್ತು ಆನಂದರ್ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಲೇಟಾಗಿ ಕರೆದೀನಿ ಅಂತ ಏನು ಅನ್ಕೊಬಿಟ್ರೆ ನೀವು ಬನ್ನಿ. ಈಗ ವಿಜಯದಾಸರು ಕೂಡ ಅವರೇನೆ ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ಅನಿಸಿಕೆಗಳನ್ನ, ಯಾಕಂದರೆ ಅವರು ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳನ್ನ ರಿಲೀಸ್ ಮಾಡಿ ಅದರ ಕಷ್ಟ ಸುಖ ಎಲ್ಲನೂ ಅವರು ಅನುಭವಿಸಿದ್ದಾರೆ. ಈ ಚಿತ್ರದ ಬಗ್ಗೆ ಒಂದೆರಡು ಮಾತುಗಳನ್ನ ತಾವು ದಯಮಾಡಿ ಹೇಳಬೇಕು ಅಂತ. ಎಸ್, ಅದು ಇದನ್ನು ಅವ್ರು ಎಸ್ ಮಾಡ್ತಾರೆ. ಚಿತ್ರದ ಇದು
ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಡಿಯೋ ಮಾಧ್ಯಮದವರು ಮತ್ತು ಪತ್ರಕರ್ತರುಗಳಿಗೆ, ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ರಿಗೂ ನನ್ನ ಧನ್ಯವಾದಗಳು. ಜಗನ್ನಾಥದಾಸರು ನಾನು ರಿಲೀಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಮ್ಮ ಆನಂದರು ಪಿಕ್ಚರ್ ನೋಡು ಅಂದರು. ಹೋಗ್ರಿ ಆ ಪಿಕ್ಚರ್ ಹೋಗಲ್ಲ ಅಂತ ಮಲ್ಕೊಂಡೈತೆ. 3 ಸಾರಿ ಫೋನ್ ಮಾಡಿ ಎಬ್ಬರಿಸಿದ್ರು. ನನ್ನ ಕರ್ಮ ತಲೆ ತಿಂತಾರಲ್ಲ ಅಂತ ಹೋಗಿ ಪಿಕ್ಚರ್ ನೋಡಿದೆ. ಮನೆಗೆ ಬಂದ ತಕ್ಷಣ ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಹೋದೆ. ಮಾಲ್ಯರ್ನೆಲ್ಲ ಕರ್ಕೊಬಂದು ಹುಡುಗರಿಗೆ ಫೋನ್ ಮಾಡಿದರೆ, ಅಣ್ಣ ಒಂದು ದಿವಸ ಹೋಗಲ್ಲ, ಯಾಕೆ ನನಗೆ ತಲೆ ತಿಂತೀಯ ಅಂತಿದ್ರು. ಮಾರನೇ ದಿವಸ ನೋಡಿದರೆ ಎಲ್ಲಿ ಹೋಯ್ತು ಆ ಪಿಕ್ಚರ್ ಭಗವಂತಗೆ ಗೊತ್ತು. ಆ ಗೋಪಾಲನ್ ಮಾಲು, ಸಿನಿ ಪೊಲೀಸು ಅವರಿಗೆ ಭಾನುವಾರ ಬಂದರೆ ಎಷ್ಟು ಬೈದಿದ್ದು ನನಗೆ ಗೊತ್ತಿಲ್ಲ. 1 ಶೋ ಮೇಲೆ ಕೊಡಬೇಡಿ ಅಂದರೆ 2 ಶೋ ಕೊಟ್ಬಿಡೋರು. ಶನಿವಾರ ರಾತ್ರಿ 11 ಗಂಟೆವರೆಗೂ ಕೊಟ್ಟಿಲ್ಲ ಬಿಡು ಅಂದ್ಕೊಂಡಿರ್ತಿದ್ದೆ. ನಾನು 50 ಡೇಸ್ ಮೇಲೆ ಹೋಗ್ಬೇಕಂತ ನನ್ನ ಗುರಿ. ಯಾಕೆ ಹೇಳ್ತಿದ್ದೆ ಅಂದರೆ ಜನ ಬಂದು ವಾಪಸ್ ಹೋಗಲಿ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆ 6:15 ಇದು ನೋಡ್ತಾ ಇದ್ದೀನಿ, ಆರು ಹೌಸ್ಫುಲ್ ಆಗೈತೆ ಎಕ್ಸ್ಟ್ರಾ ಶೋ. ಏನು ಮಾಡೋದು ಕೇಳಿದ್ರೆ, ಅಣ್ಣ ಜನಕ್ಕೆ ಬೇರೆ ಪಿಕ್ಚರ್ ಇಲ್ಲ ಕೊಟ್ಟಿವಿ ಅಣ್ಣ ಅಂದರು. ತುಂಬ ಚೆನ್ನಾಗಿ ಹೋಗಿ ಯಾವುದರಲ್ಲಿ ಬನಾರಟ ರೋಡಲ್ಲಿ 50 ದಿವಸ ಹೋಯ್ತು, ಮಂತ್ರಿ ಮಾಲಲ್ಲಿ 50 ದಿವಸ, ಓರಿಯನ್ ಮಾಲು 50 ದಿವಸ, ಇದು ಚಾಮರಾಜಪೇಟೆ ಈಟಾ ಮಾಲು 50 ದಿವಸ, ಚಾಮರಾಜಪೇಟೆ ಗೋಪಾಲನ್ ಮಾಲು 50 ದಿವಸ. ಅದೇ ಥರ ಇದು ಅದು ಪ್ರಸನ್ನ ವೆಂಕಟದಾಸರು ಮಾಡಿದ್ವಿ. ಅವ್ರು ಆಲ್ರೆಡಿ ಮಾಲಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ರು. ಅಣ್ಣ ಈ ಟೈಮ್ಗೆ ನಿಮಗೆ ಬೇಕು, 1:30 ಇಂದ 4 ಗಂಟೆ ಒಳಗಡೆ ಶೋ ಟೈಮ್. ಯಾಕಂದರೆ ಇವ್ರು ಬರೋ ಜನ ಅಷ್ಟೇ ಅಂತ ನಮಗೆ ಗೊತ್ತಾಗ್ಬಿಡ್ತು. ಬರ್ಬೇಕಾದ್ರೆ ಭಜನೆ ಮಾಡ್ಕೊಂಬರ್ತಾರೆ. ಅವ್ರು ಮಾಲ್ಯರು ಕೆಲವು ಬೈದ್ಬಿಟ್ರು, ಅಣ್ಣ ಜಾಗ ಇರಲ್ಲ ಅಣ್ಣ, ಭಜನೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಣ್ಣ ಅಂಬಾರು. ವಯಸ್ಸಾಗಿರೋರು 70-80 ವರ್ಷದವರು. ಆ ಥರ ಜನ ನೋಡಿದ್ವಿ. ಅದು ಹಂಗೆ 50 ದಿವಸನೂ ಹೋಯ್ತು. ಪ್ರಸನ್ನ ವೆಂಕಟದಾಸರು, ಈಗ ವಿಜಯದಾಸರು, ಸೇಮ್ ಮಾಲ್ಗಳೇ, ಯಾವುದೇ ಮಾಲು ಚೇಂಜ್ ಮಾಡಲ್ಲ. ಯಾವ ಮಾಲಾಗಿ ಹೆಂಗೆ ಜಗನ್ನಾಥ ದಾಸರು ಹಾಕಿದ್ಯೋ ಇದು ಆಲ್ರೆಡಿ ಎಲ್ಲ ಮಾಲು ಬುಕ್ ಆಗಿದೆ. ಸೇಮ್ ಥಿಯೇಟ್ರ್ ಕೊಡ್ತಾ ಇದ್ದೀನಿ, ಯಾವುದೂ ಚೇಂಜಸ್ ಕೊಡಲ್ಲ. ಬಟ್ ಸಿಂಗಲ್ ಸ್ಕ್ರೀನಲ್ಲಿ ಬೆಂಗಳೂರು ಹಾಕಲ್ಲ ಸರ್. ಕಾರಣ ಏನಂದರೆ ರಾಯಚೂರು ಆಗ್ತಾ ಇದೀವಿ, ಮಾಲ್ ಆಗ್ತಾ ಇದೀವಿ, ಎಲ್ಲ ಮಾಲು. ಕೊಪ್ಪಳ ಥಿಯೇಟ್ರ್ ಆಗ್ತಾ ಇದ್ದೀವಿ, ಗಂಗಾವತಿ ಆಗ್ತಾ ಇದ್ದೀವಿ, ಬಳ್ಳಾರಿ ಆಗ್ತಾ ಇದ್ದೀನಿ, ಹೊಸಪೇಟೆ ಆಗ್ತಾ ಇದ್ದೀನಿ, ಹುಬ್ಳಿ ಆಗ್ತಾ ಇದ್ದೀವಿ, ಬೆಳಗಾಂ ಆಗ್ತಾ ಇದ್ದೀವಿ, ವಿಜಯಪುರ ಆಗ್ತಾ ಇದ್ದೀವಿ, ಅಥಣಿ ಆಗ್ತಾ ಇದ್ದೀವಿ. ಅಂದರೆ ಆ ಜನ ಎಲ್ಲಿದ್ದಾರೆ ಅವ್ರಿಗೆ ಅವರೇ ಮೊದಲು ಫೋನ್ ಮಾಡಿ ನಮಗೆ ಕಳಿಸ್ಬಿಡಿ ಪಿಕ್ಚರ್ನ ಅಂತಾರೆ. ಈ ಥರದಿಂದ ಈಗ ಈ ಪಿಕ್ಚರು ಅಷ್ಟೇ ಆಲ್ರೆಡಿ ಎಲ್ಲ ನಾನು ಒಂದೊಂದೇ ಶೋ ಹಾಕೋದು. 1:30 ಇಂದ 4 ಗಂಟೆ ಒಳಗಡೆ ಶೋ ಇರಬೇಕು. 6 ಗಂಟೆ 7 ಗಂಟೆ ಮೇಲಾದರೆ ಇವರು ಜನಗಳು ಬರೋಲ್ಲ, ವಯಸ್ಸಾದರು. ಅದರಿಂದ ಎಲ್ಲ ಮಾಲ್ಯರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಸರ್ ಬೆಂಗಳೂರು ಹಾಕೋದೇ 6 ರಿಂದ 7 ಮಾಲು, ಹಾಕೋದೇ ಇಲ್ಲ ಬೇರೆ ಕಡೆ. ಟೋಟ್ಲು 35 ರಿಂದ 40 ಥಿಯೇಟ್ರ್ ಆಗ್ತೀವಿ ಸರ್, ಮಾಲು ಥಿಯೇಟ್ರ್ ಸೇರಿ 40ವರೆಗೂ ಹೋಗ್ತೀವಿ. ಆಲ್ರೆಡಿ ಪೋಸ್ಟರ್ ಬಂದವು, ಇವತ್ತೆಲ್ಲ ಹಾಕಿದ್ವಿ. ಆಮೇಲೆ ಸ್ಟ್ಯಾಂಡಿನೂ ಬಂದಿದ್ದಾವೆ. ಈಗೆಲ್ಲವೂ ಬಿಡುಗಡೆ ಮಾಡಿ ಇವತ್ತಿಂದಲೇ ಶುರು ಮಾಡ್ತಾ ಇದ್ನೆಲ್ಲ. ಅದರಿಂದ ದಯವಿಟ್ಟು ಎಲ್ರಿಗೂ ಧನ್ಯವಾದಗಳು ಸರ್. ಏನು ಸರ್? ಸರ್ ನಾನು ಈ ಸ್ಟೇಜ್ ಮೇಲೆ ಕರೆಕ್ಟಾಗಿ ಹೇಳ್ತೇನೆ, ಸತ್ಯ ಜಗನ್ನಾಥ ದಾಸರ ₹1 ದುಡ್ಡು ತಗೊಳ್ಳಲ್ಲ, ದೇವ್ರ ಪಿಕ್ಚರ್ ಅಂತ ಹೇಳಿ. ವಿಜಯದಾಸರು ತಗೊಂಡ್ವಿ, ಅಲ್ಲ ಪ್ರಸನ್ನ ವೆಂಕಟದಾಸರು ತಗೊಂಡೇ ಬಿಟ್ವಿ. ನಮ್ಮದು ನಡಿಬೇಕಲ್ಲ ಸರ್. ಒಂದ್ಸಾರಿ ದೇವ್ರಿಗೆ ಹೂವು ಹಾಕ್ಬೋದು ತಂದು, ಅದೆಲ್ಲ ಹಾಕುವುದು ನಾನು ಎಲ್ಲಿಂದ ಹಾಕಿ? ಖಂಡಿತ ಸರ್. ಓಕೆ ಸರ್. ಮಾಡಿದ್ದೀವಿ ಸರ್, ಸಬ್ ಟೈಟ್ಲ್ ಇದೆ. ಹಾಂ ಇದೆ, ಇದು ಇಂಗ್ಲೀಷ್ ಸಬ್ ಟೈಟ್ಲ್ ಸಮೇತನೇ ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಂ, ಆಲ್ರೆಡಿ ಅಲ್ಲಿ ಸುಮಾರು ಒಂದು 300ರಿಂದ 400 ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಅಲ್ಲ. ಆಲ್ರೆಡಿ ಒಂದು ಪ್ಲೇಸಲ್ಲಿ ಆಲ್ರೆಡಿ ಬುಕ್ಕಿಂಗ್ ನಡೀತಾ ಇದೆ. ಹೀಗಿದೆ. ಹಾಂ, ಈಗಾಗಲೇ ಸಿನಿಮಾದ ಬಗ್ಗೆ ನಮ್ಮ ರಾಜು ಅವರು ಮಾತಾಡಿದ್ದಾರೆ. ನಾನು ಮಾತಾಡೋದು ಏನೂ ಇಲ್ಲ. ನಾವು ಯೂಶ್ವಲಿ ಕಮರ್ಷಿಯಲ್ ಸಿನಿಮಾ ಮಾಡೋರು.
ಬಟ್ ದಾಸರ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಸಿನಿಮಾ ನಿಜವಾಗ್ಲೂ ಸಕ್ಸಸ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಬಿಡುಗಡೆ ಮಾಡ್ತೀವಿ ಸರಿ. ಇದಕ್ಕೆ ಚಲನಚಿತ್ರ ಸಂಬಂಧಪಟ್ಟಂತೆ ಪ್ರಚಾರದ ಸಾಮಗ್ರಿ DR ಇವತ್ತು ತಮ್ಮೆದುರಿಗೆ ಬಿಡುಗಡೆ ಮಾಡುವಂತ ಹೇಳ್ತಾ ಇದ್ವಿ.